ವಿದ್ಯಾರ್ಥಿಗಳೇ, ಇದು ಯಾಕೆ ಇದನ್ನ ನಾ ಹಾಕೀನಿ ಅನ್ನೋದು ನಿಮಗೆ ನಾ ತಿಳಿಸಿ ಹೇಳ್ತೀನಿ. ಎಲ್ಲರೂ ಬೋರ್ಡ್ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ. ಇದರಲ್ಲಿ ಒಂದು ವಿಶೇಷ ಅದ. ನಿಮಗೆ ಭಿನ್ನ ರಾಶಿ ಮಾಡುವಾಗ ಛೇದಗಳು ನೀವು ಲಸ ತೆಗಿಬೇಕಾಗ್ತದೆ. ಆವಾಗ ನೀವು ಪ್ರತಿಯೊಂದು ಭಿನ್ನ ರಾಶಿಯನ್ನು ಮಾಡುವಾಗ ನೀವು ಲಸ ತಗೊಬಿಡ್ಬಾರ್ದು. ಬಾಯ್ದಿಂದ ಹೆಂಗೆ ಮಾಡಬೇಕು, ಆಮೇಲೆ ಹೆಂಗೆ ಇದ್ದರೆ ನೀವು ಲಸಗಳನ್ನು ಬಾಯ್ದಿಂದ ಮಾಡಬೇಕು ಅನ್ನೋದು ತಿಳಿಸ್ನು ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ವಿಡಿಯೋ ಮ್ಯೂಟ್ ಮಾಡಿ ನಿಮಗೆ ಎಷ್ಟು ತಿಳಿತದ ಅದು ಮುಂದಿನ ಸಲ ನಿಮ್ಮ ರಿವಿಷನ್ ವರ್ಕ್ದಾಗ ಅದು ಕೆಲಸ ಮಾಡ್ತದೆ. ಅದು ಈಗ ನಾ ತಿಳಿಸ್ತಾನು ಲಕ್ಷ್ಯ ಕೊಟ್ಟು ನೋಡ್ರಿ. ಎಲ್ಲರೂ ಇದೊಂದು ಈ ವಿಡಿಯೋ ನಂಬರ್ 22 ವೆರಿ ಇಂಪಾರ್ಟೆಂಟ್. ಬಾಯ್ಲೇನೆ ಲಸ ತೆಗಿಯುವಂಥ ಲೆಕ್ಕಗಳು. ಮುಂದೆ ಮತ್ತೆ ಬಾಯ್ಲೆ ತೆಗಿಯುವಂಥ ಭಿನ್ನ ರಾಶಿಗಳ್ದಾಗ ಲಸ ಅದ, ದಶಮಾಂಶದಾಗ ಲಸ ಅದ, ಅವಾಗ ಹೇಳ್ತಾನು. ಈಗ ನಿಮಗೆ ವೆಕೇಶನ್ ಕ್ಲಾಸ್ನಾಗ ಎಷ್ಟು ಲಸ ಬಾಯ್ದಿಂದ ಬರ್ಬೇಕು ಅನ್ನೋದು ಅಷ್ಟು ನಾ ಹೇಳ್ತಾನು. ಮುಂದಿನ ದೊಡ್ಡ ಲಸಗಳು ಏನೋ ನಮ್ಮ ಮತ್ತು ಸೀರಿಯಲ್ ಕ್ಲಾಸ್ನಾಗ ಹೇಳ್ತಾನು. ಈಗ ಲಕ್ಷ್ಯ ಕೊಟ್ಟು ನೋಡ್ರಿ. ಇವು ಅವಿಭಾಜ್ಯ ಅಂಕಿಗಳು. ಇವು ಎರಡೂ ಅವಿಭಾಜ್ಯ ಅಂಕಿ ಅದ, ಇದು ಅವಿಭಾಜ್ಯ ಅಂಕಿ ಅದ, ಇದು ಅವಿಭಾಜ್ಯ ಅಂಕಿ ಅದ. ಅವಾಗ ಏನು ಮಾಡ್ಬೇಕಂದ್ರೆ ಅವಿಭಾಜ್ಯ ಅಂಕಿ ಇದ್ದಾಗ ಅವುಗಳ ಮಸ ಒಂದಿರ್ತದ, ಲಸ ಏನಿರ್ತದಂದ್ರೆ ಇವುಗಳ ಗುಣಲಬ್ಧ ಇರ್ತದ. ಲಸ ಬರೋಬ್ಬರಿ ಏನಿರ್ತದ ಇವುಗಳ ಗುಣಲಬ್ಧ. ಲಸ ಏನು ಮಾಡಬೇಕು? 2 ಗುಂಡ್ಲೆ 3 ಗುಂಡ್ಲೆ 5 ಬರೋಬ್ಬರಿ 30. ನಾವು ಬರೀ ಗುಣಾಕಾರ ಮಾಡಿಬಿಡ್ರಿ. 2 3 6 6 5 35 ಲಸ 30. 2ರಲ್ಲೊಮ್ಮೆ 3ರಲ್ಲೊಮ್ಮೆ 5ರಲ್ಲೊಮ್ಮೆ ತೆಗಿಲಿಕ್ಕೆ ಹೋಗ್ಬಾರ್ದು. ಯಾವಾಗ ಆ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವೇ ಏನಿರ್ತದ ಆ ಭಿನ್ನ ರಾಶಿ ಲಸ ಇರ್ತದೆ. ಇದನ್ನು ಪಕ್ಕ ನೆನ್ಪಿಟ್ಕೋಬೇಕು ನೀವು. ಹಿಂಗೆ 2 3 5 ಬಂತಂದ್ರೆ ಹಿಂಗೆ ಲಸ ತೆಗಿಬಾರ್ದು. ಇವುಗಳ ಗುಣಲಬ್ಧ ಲಸ 30 ಬರ್ತದೆ. 10 12 ಲಸ ಎಷ್ಟು ಅಂತದ. ಅವಾಗ ನೀವೇನು ಮಾಡಬೇಕು? ಈ ದೊಡ್ಡ ಅಂಕಿ ಯಾವ್ದು ಇದ್ರಾಗ 12. 12 ಮಗ್ಗಿ ಬರ್ಕೊತ ಹೋಗ್ಬಿಡ್ರಿ. 12 ಒಂದೇ 12. ಈ 2 ಅಂಕಿದಿಂದ ಹೋಗ್ಬೇಕು ನೋಡಿ. ಇನ್ನೊಂದ್ಸಲ ತಿಳಿಸ. ಯಾಕಂದ್ರೆ ಈ 10 12ರಿಂದ ಈ 10ಕ್ಕೆ ಮತ್ತು 12ರಿಂದ ಹೋಗ್ತಕ್ಕಂಥ ಸಂಖ್ಯೆ ಇದರ ದೊಡ್ಡ ಅಂಕಿ 12. 12 ಮಗ್ಗಿ ಬರ್ಕೊತ ಹೋಗ್ಬಿಡ್ರಿ. 12 ಒಂದೇ 12 ಇದರಲ್ಲಿ ಹೋಗ್ಲಿಲ್ಲ. 12 2 24 ಇದರಲ್ಲಿ ಹೋತು, ಇದರಲ್ಲಿ ಹೋಗಲಿಲ್ಲ. 12 3 36 ಇದರಲ್ಲಿ ಹೋತು, ಇದರಲ್ಲಿ ಹೋಗಲಿಲ್ಲ. 12 4 48 ಇದರಲ್ಲಿ ಹೋತು, ಇದರಲ್ಲಿ ಹೋಗಲಿಲ್ಲ. 12 5 60 ನೋಡ್ರಿ. 12ರಲ್ಲೇನು ಹೋತು, 10ರಲ್ಲೇನು ಹೋತು, ಇದರಲ್ಲಿ ಲಸ 60. ಇಂಥ ಕ್ಲೀವ್ಗಳನ್ನು ನೀವು ತಿಳ್ಕೋಬೇಕು. ಅಂದ್ರೆ ನಿಮಗೆ ಭಿನ್ನ ರಾಶಿ ಭಾಳ ಬೇಗನೆ ಅರ್ಥ ಆಗ್ತದೆ. ಏನು ಭಿನ್ನ ರಾಶಿ ಪಿರಿಯಡ್ ಚಾಲು ಆಗ್ತದೆ. 30 46ರ ಲಸ ನೋಡಿ. ಇದನ್ನು 30 46ರ ಲಸ ಹೌದಾ? ಇದನ್ನು ಕ್ರಮಬದ್ಧವಾಗಿ ಒಂದು ರೂಲ್ಸ್ ಪ್ರಕಾರ ನೀವು ಲಸ ತೆಗಿಬೇಕು. ಮೊದಲು ನೀವು 2ರಲ್ಲೇನೆ ತೆಗಿಬೇಕು. 15 2 2 2 3 ನೋಡ್ರೆ ಸ್ವಲ್ಪ ಹುಷಾರಿರಿ. 2 ಆದ್ರಿಂದ ಇನ್ನು 2ರಲ್ಲೇ ಹೋಗೋದಲ್ಲ, ಇನ್ನು 3ರಲ್ಲೇ 3 5ಲೇ ನೋಡ್ರಿ. ಇಲ್ಲಿ 23 ಬಂತು. ಇವೆರಡು ಏನವ ಅವಿಭಾಜ್ಯ ಅಂಕಿವು. ಇಷ್ಟು ತಿಳ್ಕೊರಿ. ಇದು ಅವಿಭಾಜ್ಯದ, ಇದು ಅವಿಭಾಜ್ಯದ. ಅವಾಗ ಲಸ ಹೆಂಗೆ ಮಾಡ್ಬೇಕಂದ್ರೆ 2 ಗುಂಡ್ಲೆ 3 ಗುಂಡ್ಲೆ 5 ಗುಂಡ್ಲೆ 23 ನೋಡಿ. 2 3 6 6 5 30 30 23 ಪೂಜಿ 23 69. ಇದು ಲಸ ಎಷ್ಟಾಯ್ತು? 690. ಇದನ್ನು ಯಾಕೆ ನಾ ಹೇಳಿದಂದ್ರೆ ಮತ್ತು 5ರಲ್ಲೇ ಹೊಡಿದ ಮತ್ತು 23ರಲ್ಲೇ ಹೊಡಿದು ಮಾಡಬಾರ್ದು. ಹೆಂಗೆ ಮಾಡ್ಬೇಕಿಲ್ಲಿ? 2ರಲ್ಲೇ ಹೊಡೆದ್ರಿ, 3ರಲ್ಲೇ ಹೊಡೆದ್ರಿ, 5ರಲ್ಲೇ 23 5 ಅವಿಭಾಜ್ಯ ಅಂಕಿಗಳು, ಇವುಗಳ ಗುಣಲಬ್ಧವೇ ಲಸ ಇರ್ತವೆ. ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು. ತಿಳಿತಲ್ಲ ನಿಮಗೆ? ಹಿಂಗೆ ಅವಿಭಾಜ್ಯ ಅಂಕಿ ಬಂದಾಗ ಮತ್ತೊಮ್ಮೆ 5ರಲ್ಲೇ ಒಮ್ಮೆ ಮಾಡಬಾರ್ದು. 2 3 6 6 5 30 30 23 690 ಇರಿಸಿ. ಆಮೇಲೆ ಒಂದು ಭಿನ್ನ ರಾಶಿ ಒಳಗೆ 2 5 8 ಒಂದು ಉದಾಹರಣೆ ಹೇಳ್ತಾನೆ. ಈಗ 1 2 ಅಂಶ ಅದ, ಇದು 1 5 ಅಂಶ ಇತ್ತು,
ಇದು 1/8 ಇತ್ತಂತಂದ್ರೆ ಇವುಗಳ ಲಸ ತೆಗಿಬೇಕಿಲ್ಲ. ಇದೇ ಇದು ಇದರಲ್ಲಿ ಅತಿ ದೊಡ್ಡ ಅಂಕಿ ಯಾವುದು? 8. 2ರ ಬಗ್ಗೆ 8 ಅದನ್ನು ಇಲ್ಲ ಅದಲ್ಲ, ಈ ಅಂಕಿ ಬಿಟ್ಟು ಬಿಡಬೇಕು ನೀವು. 8 5 40 ಇದರ ಲಸ. 8 5 40. ನಾ ಭಿನ್ನ ರಾಶಿ ಒಳಗೆ ತೋರಿಸಿದ್ನ ಹಿಂಗೆ ಲಸ ಯಾವಾಗ ತೆಗಿಬೇಕು ಅನ್ನೋದು ಹೇಳಿದ್ ನಾ ನೀವು. ಮತ್ತು ಹಾಗೆ ತಿಳ್ಕೊಂಡ್ರಿ. ಮತ್ತು ಈಗ ನೋಡ್ರಿ ಹೆಂಗ ಲಸ ಹೆಂಗೆ ತಿಳ್ಕೊಬೇಕಿದ್ದಾನೆ. ಇದರ ದೊಡ್ಡ ಅಂಕಿ ಯಾವುದು? 8. ಇದಂತೂ ನಿಮಗೆ ತಿಳಿತಲ್ಲ. 8 ಈ 8 ಏನದಲ್ಲ, ಈ 2ರ ಬಗ್ಗೆ 8 ಅದನ್ನು 2 ಬಿಟ್ಟು ಬಿಡ್ರಿ. ಈ 5 ಅದನ್ನು 8ರ ಬಗ್ಗೆ ಇಲ್ಲ ಅಂದ್ರೆ ಈ 5ಕ್ಕೆ ನೀವು ಗುಣಾಕಾರ ಮಾಡಿಬಿಡ್ರಿ. 8 5 40 ಇದ್ರ ಲಸ ಬರೋಬರಿ 40. ನೋಡ್ರಿ ಇದನ್ನ ರಿಪೀಟ್ ಮಾಡ್ರಿ ಇನ್ನೊಂದ್ಸಲ. ಲಸ 40 ಬಾಯಿನಿಂದ ಇಟ್ರಲ್ಲ ನೋಡ್ರಿ ಹೆಂಗ. ಈಗ 8 ಅಂತೂ ದೊಡ್ಡ ಅಂಕಿ, 2ರ ಬಗ್ಗೆ 8 ಅದ, 2ರಲ್ಲೇ ಭಾಗ ಹೋಗ್ತದಿಲ್ಲ 8ಕ್ಕೆ. ಈ 2 5 ಇಡಬಾರ್ದು. ಈ ದೊಡ್ಡ ಅಂಕಿ ದೊಡ್ಡ ಅಂಕಿಗೆ ಮತ್ತು ಈ ಅವಿಭಾಜ್ಯ ಅಂಕಿ ಗುಣಾಕಾರ ಲಸ ಇರ್ತದೆ. 2 ಬಿಟ್ಟು ಬಿಡ್ಬೇಕು. ಯಾಕೆ? 2ರ ಬಗ್ಗೆ 8 ಅದ, 2 4 8. 8ಕ್ಕೆ ಮತ್ತು 5ಕ್ಕೆ ಗುಣಾಕಾರ ಮಾಡಿದ್ರೆ ಲಸ ಆಗಿಬಿಡ್ತು. ಈಗ ನೋಡಿ ಹಿಂಗೆ ಬಂದಾಗ ಏನು ಮಾಡ್ತೀರಿ? 1 3 ಅಂಶ, 1 5 ಅಂಶ, 1 15 ಅಂಶ ಇತ್ತಂದ್ರೆ ಇದ್ರ ಬಾಯಿಲಿನ ಲಸ 15 ಅಂತ ಬಂದ್ಬಿಡ್ರಿ. ಇದರ ದೊಡ್ಡ ಅಂಕಿ ಯಾವುದು? 15. ಇದು 15 ನೋಡ್ರಿ, 3ಲೇನೂ ಹೋಗ್ತದೆ, 5ರ್ಲೇನೂ ಹೋಗ್ತದೆ, 15ರ್ಲೇನೂ ಹೋಗ್ತದೆ. ಲಸ ಬಾಯಿನಿಂದ ಎಷ್ಟು ಇಡ್ಬೇಕು? ಅದಕ್ಕೆ 15 ಲಸ ಬರೋಬರಿ 15. ತಿಳಿತಲ್ಲ? ಲಸ ಬರೋಬರಿ 15. 5 20 60ರ ಲಸ ಎಷ್ಟು ಅಂತದ. ಇದರ ದೊಡ್ಡ ಸಂಖ್ಯೆ ಯಾವುದು? 60. 60ಕ್ಕೆ 5ರ್ಲೇನೂ ಭಾಗ ಹೋಗ್ತದೆ, 20ರ್ಲೇನೂ ಹೋಗ್ತದೆ, 60ರ್ಲೇನೂ ಭಾಗ ಹೋಗ್ತದೆ. ಇದರ ದೊಡ್ಡ ಸಂಖ್ಯೆನೇ ಲಸ ಇರ್ತದ. ದೊಡ್ಡ ಸಂಖ್ಯೆ ಲಸ. ದೊಡ್ಡ ಸಂಖ್ಯೆ ಏನಿರ್ತದೆ? ಲಸ ಇರ್ತದೆ. ಎಷ್ಟು? 60. ದೊಡ್ಡ ಸಂಖ್ಯೆ 60. ಇದು ಲಸ ತಕ್ಕೊತ್ ಕೂಡ್ಬಾರ್ದು. 3 5 6ರ ಲಸ ನೋಡ್ರಿ. 3 ಬಗ್ಗೆ 6 ಅದ. 3 5ಕ್ಕೆ ಗುಣಾಕಾರ ಮಾಡಬಾರ್ದು. ಈ 3ರಿಂದ ಭಾಗಿಸಲ್ಪಡೋ ಸಂಖ್ಯೆ 6 ಅದ. 6 ದೊಡ್ಡ ಅಂಕಿ ಆಯ್ತು. 6 ಇಡ್ರಿ. ಇದು 5 ಏನದ? ಎದಕ್ಕೂ ಭಾಗ ಹೋಗಂಗಿಲ್ಲ. 6 5 30 ಇದ್ರ ಲಸ 30. ಮಾಡಿ ನೋಡ್ರಿ, ಲಸ ತೆಗೆದು ನೋಡ್ರಿ. 3 ಬಿಡಬೇಕು. 3 ಬಗ್ಗೆ 6 ಅದ. 3 ಬಿಡಬೇಕು. 6 5 30 ಇದೆ ಲಸ. ಹಿಂಗೆ ನೀವು ಬಾಯಲೆ ಮಾಡೋದ್ರಿಂದ ಮುಂದೆ ನಾಳೆ ಏನಾಗ್ತದೆ? ಭಿನ್ನ ರಾಶಿಗಳು ಬಂದಾಗ ನಿಮ್ಗೆ ಹೆಚ್ಚು ರಿವಿಷನ್ ಆಗ್ತದೆ ಅಭ್ಯಾಸ. ಭಿನ್ನ ರಾಶಿ ಬಂದಾಗ ತೀರಾ ಹೆಚ್ಚಿಗೆ ತಿಳಿತಾವೆ. ಈಗ ನಿಮ್ಮ ಬಾಯಲ್ಲಿ ಲಸ ತೆಗೆದು ಸ್ವಲ್ಪ ನಿಮಗೆ ತಿಳಿತು. ಇನ್ನೊಂದ್ಸಲ ತಿಳಿಸ. ಇವು ಅವಿಭಾಜ್ಯ ಸಂಖ್ಯೆಗಳು ಇರುವುದರಿಂದ ಈ ಸಂಖ್ಯೆಗಳ ಗುಣಲಬ್ಧವೇ ಲಸ ಇರ್ತದೆ. 2 3 6 6 5 30. 10 12 ಲಸ ಇರ್ತದೆ. 12 ದೊಡ್ಡ ಅಂಕಿ. ಈ ದೊಡ್ಡ ಅಂಕಿ ಮಗ್ಗಿ ಬರ್ಕೊತ ಹೋಗ್ಬಿಡ್ರಿ. 12 1 12 12 2 24 ಹೋಗ್ತದಿಲ್ಲ ನೋಡ್ಕೋಬೇಕು ಭಾಗ. 12 3 36 ಇದ್ರಲ್ಲೇ ಹೋಗ್ತು, 12 4 48 ಇದು 1ರಲ್ಲೇ ಹೋಗ್ತು, 12 5 60 2 ಅಂಕಿಲೆ ಭಾಗ ಹೋಗ್ತು ಅಂದ್ರೆ ಇದೇ ಲಸ. ನೋಡಿ 30 46 ಲಸ ತೆಗಿಯಾಗ 2 3 ಇಲ್ಲಿ ಬಂತಂದ್ರೆ ಹೊಳೆ ಮತ್ತೆ 5 ಇಡೋದು ಮತ್ತೆ 23 ಇಡೋದು ಮಾಡಬಾರ್ದು. 3 2 6 6 5 30 30 23 6 39 ಬಾಯಲ್ಲೇನೆ ಬರ್ತದೆ ಲಸ. ಆಮೇಲೆ ಇಲ್ಲಿ 2 5 ಮತ್ತು 8ರ ಲಸ ಎಷ್ಟು ಅಂತ ಕೇಳಿದ್ರೆ ದೊಡ್ಡ ಅಂಕಿ ಅಂತೂ 8 ಆಯ್ತು ಇಡ್ರಿ. 2ರ ಬಗ್ಗೆ 8 ಅದು 2 ಬಿಡ್ರಿ. 5 ಇಟ್ಟು ಗುಣಾಕಾರ ಮಾಡಿಬಿಡ್ರಿ. ಲಸ 40 ಬಂದ್ಬಿಡ್ತು. ಮತ್ತು ಹಿಂಗಾಗಿ ಪಾಸ್ಟ್ ನಿಮ್ಮ ಗಣಿತಗಳು ಭಿನ್ನ ರಾಶಿಗಳು ಬರ್ತಾವೆ. ಮತ್ತು ಇಷ್ಟು ತಿಳಿಸಿದಿಂದ ಮತ್ತೆ ನಿಮ್ಮ ಭಿನ್ನ ರಾಶಿ ಒಳಗೆ ನಾವು ಬಾಯಿಲೆ ಮಾಡೋದು ಹೇಳ್ತಿರ್ತಂದ. ಆಮೇಲೆ ಇಲ್ಲಿ 3 5 15 ಅದ. ಇದರ ದೊಡ್ಡ ಸಂಖ್ಯೆ 15 ಆಗ್ತದೆ. ಯಾಕಂದ್ರೆ 3ರಲ್ಲೇನು 15 ಭಾಗ ಹೋಗ್ತದೆ, 5ರಲ್ಲೇನು ಹೋಗ್ತದೆ. 15 ಅಂತ 15ರಲ್ಲೇ ಹೋಗ್ತದೆ. ಲಸ ಏನು ಮಾಡಬೇಕು? 15 ಅಂತ ಇಟ್ಟು ಬಿಡಬೇಕು. ಇವೆಲ್ಲ ಕೆಲವೊಂದು ಕ್ಲೂಗಳು. 5 20 60ರ ಲಸ ಎಷ್ಟು? ಇದ್ರಾಗ ಅತಿ ದೊಡ್ಡ ಸಂಖ್ಯೆ 60. 5ರಲ್ಲೇನು ಭಾಗ ಹೋಗ್ತದೆ, 20ರಲ್ಲೇನು ಭಾಗ ಹೋಗ್ತದೆ, 60ರಲ್ಲೇನು ಹೋಗ್ತದೆ. ದೊಡ್ಡ ಸಂಖ್ಯೆನೇ ಲಸ ಇರ್ತದೆ ಅಂತ ತಿಳ್ಕೊಂಡು ಲಸ ಇಟ್ಬಿಡಿ. 3 5 6ರ ಲಸ ಎಷ್ಟು ಅಂತದ. ಇದರ ದೊಡ್ಡ ಅಂಕಿ 6 ಅದ. 3 ಮಗ್ಯಾಗ 6 ಅದ. 5ರಲ್ಲೇ ಗುಣಾಕಾರ ಮಾಡಿಬಿಟ್ರೆ ಇದ್ರ ಲಸ 30 ಬಂದ್ಬಿಡ್ತದೆ. ಪ್ರಾಕ್ಟಿಕಲ್ ಆಗಿ ನೀವು ಲಸ ತೆಗೆದು ಚೆಕ್ ಮಾಡಿ ನೋಡ್ಕೊಳ್ಳಿ.
ಚಂದಂಗೆ ನೋಡ್ರಿ, ಚಂದಂಗೆ ಫೇಟ್ ಬರ್ಕೊಡ್ರಿ. ಮುಂದಿನ ಅಭ್ಯಾಸನ ಹೇಳು.